ಸ್ನೇಹಿತರೆ, ಹೆಚ್ಚಿನ ಶಾಪ್ಗಳಲ್ಲಿ ಈಗ ಪ್ರಾಡಕ್ಟ್ಗಳ ಬೆಲೆ 99, 299, 599, 999 ಹೀಗೆ ಇರೋದನ್ನ ನೀವೆಲ್ಲ ಗಮನಿಸ್ತಾ ಇರ್ತೀರಿ. ಆದರೆ ಯಾಕೆ ಬೆಲೆಗಳನ್ನ 9 ನಂಬರ್ನಿಂದ ಎಂಡ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ? ಇದರ ಹಿಂದೆ ವುಮೆನ್ ಕ್ಲೋತಿಂಗ್ ನ ಒಂದು ಕಥೆನೇ ಇದೆ. ಹೌದು, ಅಸಲಿಗೆ ಈ 9 ನಂಬರ್ನಲ್ಲಿ ಯಾವುದೇ ಲಾಜಿಕ್ ಇಲ್ಲ. 1996ರಲ್ಲಿ ರಾಬರ್ಟ್ ಮತ್ತು ಥಾಮಸ್ ಸೇರಿ ವುಮೆನ್ ಕ್ಲೋತಿಂಗ್ ನ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. 90,000 ಕ್ಲೋತಿಂಗ್ ಪ್ರಾಡಕ್ಟ್ಗಳನ್ನ ಸೇಲ್ಗೆ ಇಡ್ತಾರೆ. ಅದರಲ್ಲಿ ಸ್ವಲ್ಪ ಪ್ರಾಡಕ್ಟ್ಗಳ ಬೆಲೆಗನ್ನ 99, 299, 499 ಈ ರೀತಿ ಇಡ್ತಾರೆ. ಇನ್ನುಳಿದ ಪ್ರಾಡಕ್ಟ್ಗಳ ಬೆಲೆಯನ್ನ 0ಯಿಂದ ಮುಕ್ತಾಯವಾಗುವಂತಹ ನಂಬರ್ನಲ್ಲಿ ಇಡ್ತಾರೆ. ಈ ಎಕ್ಸ್ಪೆರಿಮೆಂಟ್ನ ರಿಸಲ್ಟ್ ಹೇಗಿತ್ತು ಅಂದ್ರೆ 9ರಿಂದ ಮುಕ್ತಾಯವಾಗುವ ಪ್ರಾಡಕ್ಟ್ಗಳು 0ಯಿಂದ ಮುಕ್ತಾಯವಾಗುವ ಪ್ರಾಡಕ್ಟ್ಗಳಿಗಿಂತ 8% ಹೆಚ್ಚು ಸೇಲ್ ಆಗಿತ್ತು. ಆ ಪ್ರಾಡಕ್ಟ್ಗಳನ್ನ ಜನ ಮುಗಿಬಿದ್ದು ಕೊಂಡ್ಕೊಳ್ತಾರೆ. ನಿಜವಾದ ಜಾದು ಇರೋದು ಕೊನೆಯ 9 ನಂಬರ್ನಲ್ಲಿ ಅಲ್ಲ, ಪ್ರಾಡಕ್ಟ್ ಬೆಲೆಯ ಮೊದಲ ಡಿಜಿಟ್ನಲ್ಲಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದಕ್ಕಿದ್ರೆ 409 ಅಂತ ಇಡಬೇಡಿ, ಬದಲಾಗಿ 399 ಅಂತ ಇಡಿ. ಯಾಕಂದ್ರೆ ಮನುಷ್ಯನ ಸೈಕಾಲಜಿಯ ಪ್ರಕಾರ ಯಾವಾಗಲೂ ನಮ್ಮ ಗಮನ ವಸ್ತುವಿನ ಬೆಲೆಯ ಮೊದಲ ಅಂಕಿಯಲ್ಲಿರುತ್ತೆ. ಈ ವಿಚಾರ ನಿಮಗೆ ಮೊದಲ ಬಾರಿ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ, ಪೇಜನ್ನು ಫಾಲೋ ಮಾಡಿ.